ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶೈವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಸೋಮವಾರ ದಿನ ಈ ಮಂತ್ರವನ್ನು ಪಠಿಸಿದರೆ ಕಾಳ ಸರ್ಪದೋಷ ನಿಮಗೆ ಏನಾದರೂ ಇದ್ದರೆ ಆದಷ್ಟು ದೂರವಾಗುತ್ತೆ. ಮತ್ತು ಸರ್ಪದೋಷಕ್ಕೆ ಪರಿಹಾರಗಳು ಏನು ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ. ವಿಡಿಯೋ ನೋಡಿದ್ದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಒಂದು ಸಂಬಂಧಪಟ್ಟಂಥ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ಹಾಗೆ ನಿಮ್ಮ ವೈಯಕ್ತಿಕ ಸಮಸ್ಯೆ ಏನಾದರೂ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಡೀಟೇಲ್ ಆಗಿ ಬರೆದು ಕಳಿಸಿ. ಹಾಗೆಯೇ ರಾಶಿ ನಕ್ಷತ್ರ ತಿಳಿಸಿ, ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಏನೇನಿದು ದೊಡ್ಡ ಖರ್ಚು ಅಂತ ಹೇಳ್ತಾ ಇಲ್ಲ, ಸಣ್ಣ ಪುಟ್ಟ ಏನು ಪರಿಹಾರ ಮಾಡಿದರೆ ಆದಷ್ಟು ಈಗ ಏನು ಪ್ರೆಸೆಂಟ್ ಏನು ನೀವು ಸಮಸ್ಯೆನ ಎದುರಿಸ್ತಾ ಇದ್ದೀರಿ ಅದನ್ನು ಬರೆದು ಕಳಿಸಿ. ಖಂಡಿತವಾಗ್ಲೂ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಸೂಚಿಸ್ತಾ ಇದ್ದನ್ನು ಮಾಡಿ. ಖಂಡಿತವಾಗ್ಲೂ ಅದರಿಂದ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಗುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ರಾಹು ಕೇತುವಿನ ಕೆಟ್ಟ ಪ್ರಭಾವದಿಂದ ಕುಂಡಲಿಯಲ್ಲಿ ಕಾಳ ಸರ್ಪದೋಷ ಸೃಷ್ಟಿಯಾಗುವಂಥದ್ದು. ಕುಂಡಲಿಯಲ್ಲಿ ಕಾಳ ಸರ್ಪದೋಷವಿದ್ದರೆ ಏನು ಮಾಡಬೇಕು? ಕಾಳ ಸರ್ಪದೋಷದ ಪರಿಹಾರ ಕ್ರಮಗಳು ಯಾವುವು? ಕಾಳ ಸರ್ಪದೋಷವಿದ್ದರೆ ಏನು ಮರೆಯದೆ ಕೆಲಸ ಮಾಡಬೇಕು? ಸೋಮವಾರ ಶಿವದೇವರಿಗೆ ಸಮರ್ಪಿತವಾದ ದಿನ. ಈ ದಿನದಲ್ಲಿ ಭಗವಾನ್ ಶಿವನನ್ನು ಪೂಜಿಸುವ ಮೂಲಕ ಅವರ ಭಕ್ತರ ಮೇಲೆ ಅನುಗ್ರಹವನ್ನು ನೀಡುವಂಥದ್ದು, ಅವರ ಎಲ್ಲ ತೊಂದರೆಗಳನ್ನು ನಿವಾರಿಸುವಂಥದ್ದು ಅನ್ನುವ ನಂಬಿಕೆ. ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ರಾಹುಕೇತುಗಳು ಕೆಟ್ಟ ಪ್ರಭಾವವನ್ನು ಬೀಳ್ತಾ ಇದ್ದರೆ ಅದರಿಂದ ಕಾಳ ಸರ್ಪದೋಷ ಉಂಟಾಗುತ್ತೆ. ಹಾಗೆಯೇ ಶಿವನ ದೇವರನ್ನು ಆರಾಧಿಸುವುದರಿಂದ ನಮ್ಮ ಜಾತಕದಲ್ಲಿನ ಕಾಳ ಸರ್ಪದೋಷದ ಪರಿಣಾಮ ಕಡಿಮೆ ಆಗುತ್ತೆ ಮತ್ತು ಈ ದೋಷದಿಂದ ಉಂಟಾಗುವ ತೊಂದರೆಗಳು ಕೂಡ ದೂರವಾಗುತ್ತೆ ಅನ್ನುವ ಧಾರ್ಮಿಕ ನಂಬಿಕೆ. ಕಾಳಸರ್ಪ ಯೋಗದಲ್ಲಿ ಏನಾಗುತ್ತೆ? ಕಾಳಸರ್ಪ ಯೋಗದ ಅನಾನುಕೂಲಗಳು, ಕಾಳಸರ್ಪದೋಷ ಮತ್ತು ಪೂಜಾ ವಿಧಾನ. ಅದರ ಫಸ್ಟಿಗೆ ಮೇನ್ ನೋಡೋಣ, ಕಾಳಸರ್ಪದೋಷ ಎಂದರೆ ಏನು? ಜ್ಯೋತಿಷ್ಯದಲ್ಲಿ ಕಾಳಸರ್ಪದೋಷವನ್ನು ಅಶುಭ ಮತ್ತು ಅಪಾಯಕಾರಿ ಯೋಗಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಎಲ್ಲ ಗ್ರಹಗಳು ರಾಹು ಮತ್ತು ಕೇತುಗಳ ನಡುವೆ ಬಂದಾಗ ವ್ಯಕ್ತಿಯ ಜನ್ಮ ಪಟ್ಟಿಯಲ್ಲಿ ಕಾಳಸರ್ಪದೋಷ ರೂಪುಗೊಳ್ಳುವಂಥದ್ದು ಅಂತ ಹೇಳಲಾಗುತ್ತೆ. ಹಾಗೆಯೇ ಕಾಳಸರ್ಪದೋಷದ ಅನಾನುಕೂಲಗಳು ಏನು ಅಂತ ನೋಡೋದಾದರೆ, ಯಾವ ವ್ಯಕ್ತಿಯ ಜಾತಕದಲ್ಲಿ ಕಾಳಸರ್ಪದೋಷ ಕಂಡುಬರುತ್ತದೋ ಅವರು ಜೀವನದಲ್ಲಿ ಬಹಳಷ್ಟು ಹೋರಾಟಗಳ ಮೂಲಕ ಎಲ್ಲವನ್ನು ಪಡೆಯುವಂಥದ್ದು. ಅಂತಹ ಜನರು ಪ್ರತಿ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತೆ. ಮಾನಸಿಕ ಒತ್ತಡ, ಅಪರಿಚಿತ ಭಯ, ಗೊಂದಲ ಸೃಷ್ಟಿಯಾಗುವಂಥದ್ದು. ಹಾಗೆಯೇ ಉದ್ಯೋಗ, ವೃತ್ತಿ ಮತ್ತು ವ್ಯಾಪಾರದಲ್ಲಿ ಏರಿಳಿತಗಳು ಕಂಡುಬರುವಂಥದ್ದು. ಇದರೊಂದಿಗೆ ಇನ್ನೂ ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಹಾಗೆಯೇ ಕಾಳಸರ್ಪದೋಷದ ಪ್ರಯೋಜನಗಳು ನೋಡೋದಾದರೆ, ಕಾಳಸರ್ಪದೋಷವನ್ನು ಕೇವಲ ಅಹಿತಕರ ಅಂತ ಮಾತ್ರವಲ್ಲ, ಕೆಲವು ಸಂದರ್ಭಗಳಲ್ಲಿ ಈ ದೋಷವನ್ನು ಪ್ರಯೋಜನಕಾರಿ ಅಂತಲೂ ಪರಿಗಣಿಸಲಾಗುತ್ತೆ. ರಾಹು ಮತ್ತು ಕೇತುಗಳನ್ನು ಜೀವನದಲ್ಲಿ ಹಠಾತ್ ಘಟನೆಗಳ ಅಂಶಗಳನ್ನು ಪರಿಗಣಿಸಲಾಗುತ್ತೆ. ಆದ್ದರಿಂದ ಅವರ ಜೀವನದಲ್ಲಿ ಮಂಗಳಕರ ಫಲಿತಾಂಶಗಳನ್ನು ಕೂಡ ಪಡೆಯುವಂಥದ್ದು, ಅವರು ನೀಡುವಂಥದ್ದು. ಮತ್ತು ಒಬ್ಬ ವ್ಯಕ್ತಿ ಕುಂಡಲಿಯಲ್ಲಿ ಕಾಳಸರ್ಪದೋಷ ಸಂಭವಿಸಿದಾಗ ಆ ವ್ಯಕ್ತಿಯು ತುಂಬ ಶ್ರಮ ವಹಿಸ್ತಾರೆ. ಅಂತಹ ವ್ಯಕ್ತಿಗಳು ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ನಿರಂತರವಾಗಿ ಯಶಸ್ವಿಯಾಗಲು ಪ್ರಯತ್ನಿಸುತ್ತಲೇ ಇರ್ತಾರೆ. ಹಾಗೆಯೇ ಕಾಳ ಸರ್ಪದೋಷ ಅನೇಕ ಪ್ರಸಿದ್ಧ ಮತ್ತು ಶ್ರೇಷ್ಠ ಪುರುಷರ ಜಾತಕದಲ್ಲಿ ಕೂಡ ಕಂಡುಬಂದಿದೆ. ಹಾಗಾಗಿ ಇನ್ನು ಗಾಬರಿಯಾಗುವ ಅಗತ್ಯ ಇಲ್ಲ. ಬಟ್ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಕಾಳ ಸರ್ಪದೋಷದ ಪರಿಹಾರ ಕ್ರಮಗಳನ್ನು ತೆಗೆದುಕೊಂಡ ನಂತರ ಈ ದೋಷದ ಪರಿಣಾಮ ಕಡಿಮೆ ಆಗುತ್ತೆ, ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಆರಂಭವಾಗುತ್ತೆ. ಕಾಳಸರ್ಪ ದೋಷದ ಆರಾಧನೆ ಹೇಗೆ ಮಾಡಬೇಕು? ಸೋಮವಾರದಂದು ಶಿವದೇವರನ್ನು ಆರಾಧಿಸುವುದರಿಂದ ಕಾಳಸರ್ಪ ದೋಷದ ಶಾಂತಿ ಸಿಗುತ್ತೆ. ಸೋಮವಾರದಂದು ಬೆಳಗ್ಗೆ ಬೇಗ ಎದ್ದು ಶಿವನ ದರ್ಶನ ಪಡೆಯಬೇಕು. ಇದರ ನಂತರ ಸ್ನಾನ ಮಾಡಿದ ನಂತರ, ಅಂದರೆ ಶಿವದೇವರ ದರ್ಶನ ಪಡೆಯುವುದಕ್ಕಿಂತ ಮುಂಚೆ ಸ್ನಾನ ಮಾಡಿ ಶಿವನ ದೇವರನ್ನು ಪೂಜಿಸಲು ಪ್ರಾರಂಭಿಸಿ. ಸೋಮವಾರದಂದು ಶಿವದೇವರಿಗೆ ಜಲಾಭಿಷೇಕವನ್ನು ಮಾಡಿ ಮತ್ತು ಶಿವದೇವರಿಗೆ ಏನು ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಭಕ್ತಿಯಿಂದ ಬೇಡಿಕೊಳ್ಳಿ. ಹಾಗೆ ಕಾಳಸರ್ಪದೋಷ ನಿವಾರಣೆಗೆ ಈ ಒಂದು ಮಂತ್ರವನ್ನು ಪಠಿಸಿ. ಈಗಾಗಲೇ ಹೇಳಿರುವಂತೆ ಕಾಳಸರ್ಪದೋಷ ನಿವಾರಣೆಗೆ ಶಿವದೇವರನ್ನು ಪೂಜಿಸುವುದು ಹಾಗೂ ಪೂಜೆಯ ಫಲವನ್ನು, ಅಂದರೆ ಕಾಳಸರ್ಪದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಈ ಶಿವ ಮಂತ್ರ ಏನು ದೊಡ್ಡ ಇದೆ ಏನಿಲ್ಲ, ನಾನು ಪ್ರತಿಯೊಬ್ಬರಿಗೆ ಸಮಸ್ಯೆ ಅಂತ ಬರೆದಾಗ ಹೇಳ್ತೇನೆ. ಯಾವ ಮಂತ್ರ? ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು 108 ಬಾರಿ ಅಥವಾ 1008, 10,000 ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೋದು. ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ರು 108 ಬಾರಿ ಮಾಡಿದರೂ ಒಳ್ಳೆಯದೇ. ರಾಹುಗೆ ಓಂ ನಮಃ ಶಿವಾಯ ಅನ್ನುವ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದು. ಹಾಗೆಯೇ ರಾಹುಕೇತುಗಳ ಕೆಟ್ಟ ಪ್ರಭಾವದಿಂದ ಕುಂಡಲಿಯಲ್ಲಿ ಕಾಳಸರ್ಪದೋಷ ಸೃಷ್ಟಿಯಾಗುವಂಥದ್ದು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಕಾಳಸರ್ಪದೋಷದ ನಿವಾರಣೆಗೆ ನಾವು ಸೋಮವಾರದಂದು ಮರ್ಯಾದೆ ಶಿವದೇವರನ್ನು ಆರಾಧಿಸಿ ಅನಂತರ ಆ ಒಂದು ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಜಪಿಸಿ. ಇದರಿಂದ ಆ ಒಂದು ಅನುಗ್ರಹದಿಂದ, ಶಿವದೇವರ ಅನುಗ್ರಹದಿಂದ ಕಾಳಸರ್ಪದೋಷ ಆದಷ್ಟು ದೂರವಾಗುತ್ತೆ. ಅದರಿಂದ ಆದಷ್ಟು ಮುಕ್ತಿಯನ್ನು ನಾವು
ಪಡೆಯಬಹುದು. ಏನು ದೊಡ್ಡದು ಏನಿಲ್ಲ, ಖರ್ಚು ವೆಚ್ಚ ಮಾಡುವಂಥದ್ದಿಲ್ಲ. ಶಿವದೇವರ ಆರಾಧನೆಯನ್ನು ಕರೆಕ್ಟಾಗಿ ಮಾಡಿಕೊಂಡು ನಂಬಿಕೆ, ಪ್ರಾಮಾಣಿಕತೆ, ನಿಷ್ಠೆ, ಭಕ್ತಿಯಿಂದ ಮಾಡಿ ಆ ಒಂದು ಮಂತ್ರವನ್ನು 108 ಬಾರಿ ಪಠಿಸಿ, ಒಳ್ಳೆಯದಾಗುತ್ತೆ.